ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಿರೋದು ಒಂದು ಡಿಸೈನು, ಮೋಸ್ಟ್ ಪಾಪ್ಯುಲರ್ ಡಿಸೈನ್. ಇದು ತುಂಬ ಯುನಿಕ್ ಆಗಿದೆ. ಇದು ನನ್ನ ಹತ್ರ ಇದು ಬರೀ ತುಂಬ ಈ ಡಿಸೈನು ಆರ್ಡ್ರ್ ಬರುತ್ತೆ. ಇವತ್ತು ಒಂದು ಟ್ರಿಬಲ್ ಕಲರಲ್ಲಿ, ಮಲ್ಟಿ ಕಲರಲ್ಲಿ, 3 ಕಲರಲ್ಲಿ ಯೂಸ್ ಮಾಡಿ ಒಂದು ಈ ಡಿಸೈನ್ ಹಾಕ್ತಾಯಿದ್ದೀನಿ. ಇದ್ರದ್ದು ವೀಡಿಯೋ ಒಂದು 3 ವೀಡಿಯೋ ಅಪ್ಡೇಟ್ ಮಾಡಿದ್ದೀನಿ. ಆದರೂ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ. ಅದು ಫ್ಲವರ್ಸು ತೋರಿಸಿ ಹಾಕೋದು ಹೇಗೆ ಅಂತಂದು ಕೆಲವರು ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಟ್ರಿಬಲ್ ಕಲರ್ ಇದೆ ನೋಡಿ, ಡಾರ್ಕ್ ಗ್ರೀನು, ಪಿಂಕು ಮತ್ತು ಯೆಲ್ಲೋ ಕಲರು. ಇದು ಒಂದು ಆನ್ಲೈನ್ ಆರ್ಡ್ರ್ ಇತ್ತು ನನಗೆ. ಅವ್ರ ಕಸ್ಟಮರ್ದು ಅದು ಸ್ಯಾರಿ ಮಲ್ಟಿ ಕಲರ್, ಅಂದರೆ 3 ಕಲರ್ ಇದೆ, ಬನಾರಸಿ ಸೀರೆ. ಸೊ ಅವರು 3 ಕಲರ್ ಯೂಸ್ ಮಾಡಿ ಹಾಕ್ಕೊಡಿ ಡಿಸೈನು ಅಂದಿದ್ದಾರೆ ನೋಡಿ. ಗೊತ್ತಿರಬೇಕು ನಿಮಗೆ, 6 ಪೆಟಲ್ಸು ಫ್ಲವರು. ಇದು ಫ್ಲವರ್ ಕಂಟಿನ್ಯೂಟಿ ಫ್ಲವರ್ ಡಿಸೈನ್ ಅಂತ. ಇದು ನೋಡಿ, ಈ ಥರ ಫ್ಲವರ್ಸ್ನ ಒಂದೊಂದನ್ನು ಹಾಕಿ ನೋಡಿ. ಆಲ್ಮೋಸ್ಟ್ ಹಾಕಿದ್ದೀನಿ, ಇನ್ನೊಂದು 10% ಇದೆ, 90% ಕವರ್ ಆಗಿದೆ. ಇದು ಅವರು ಸ್ಯಾರಿ ಮೆಜರ್ಮೆಂಟನ್ನು ನನಗೆ ಅಳತೆ ಮಾಡಿ ಟೇಪಲ್ಲಿ ಕಳಿಸ್ತಾರೆ, ಇಷ್ಟು ಇಂಚಸ್ ಇದೆ ಅಂತ. ನಾನು ಅಷ್ಟದು ಇಂಚಸ್ನ ಹಾಕ್ಬಿಟ್ಟು ಅವ್ರಿಗೆ ವಿತ್ ಬೀಡು ಎಲ್ಲ ಸೇರಿ ಕಳಿಸ್ತೀನಿ, ಪಾರ್ಸಲ್ ಮಾಡ್ತೀನಿ. ಅವರು ಸ್ಟಿಚ್ ಮಾಡ್ಕೊತಾರಂತೆ ಅವರೇನ. ಅವರು ಬೇಬಿ ಇದು ಕ್ರೋಶ ಕುಚ್ಚೆಲ್ಲ ಡಿಸೈನ್ ಹಾಕ್ತಾರೆ. ಸೊ ಇದು ಯಾರೋ ಅವ್ರಿಗೆ ಬೇರೆ ಕಸ್ಟಮರ್ ಕೊಟ್ಟಿರೋದು. ಈ ಥರ ಇದನ್ನು ಹಾಕಿಬಿಟ್ಟು ನಾನು ಅದನ್ನು ಪಾರ್ಸಲ್ ಮಾಡ್ತೀನಿ. ಇನ್ನೂ 2 ಸೀರೆ ಇದೆ ಇದ್ರ ಜೊತೆಗೆ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ನೋಡಿ. ಇದು ಮಲ್ಟಿ ಕಲರಲ್ಲಿ ತುಂಬ ಚೆನ್ನಾಗಿದೆ. ಇದೊಂಥರ ಯೂನಿಕ್ ಆಗಿರೋವಂಥ ಡಿಸೈನು. ಇದು ನೋಡಿ, ನಾನು 4 ಪೆಟಲ್ಸ್ 4 ಡಬಲ್ ನಾಟ್ಸಲ್ಲಿ ಹಾಕಿದ್ದೀನಿ. ಈ ಥರ ಮೀಡಿಯಮಾಗಿ ಬಂದಿದೆ ಫ್ಲವರ್ಸು. ನಿಮಗೆ ಇನ್ನೂ ಬಿಗ್ ಪೆಟಲ್ಸ್, ಬಿಗ್ ಫ್ಲವರ್ ಬೇಕಂದರೆ ನೀವು ಇನ್ನೂ ಸ್ವಲ್ಪ ನಾಟನ್ನು ಜಾಸ್ತಿ ಮಾಡಿಕೊಂಡ್ರೆ ಫ್ಲವರು ದೊಡ್ಡದಾಗಿ ಬರುತ್ತೆ. ಇದಕ್ಕಿಂತ ಚಿಕ್ಕದಾಗಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. 3 ಹಾಕಿದ್ರೆ ತುಂಬ ಚಿಕ್ಕ ಪೆಟಲ್ಸ್ ಆಗಿಬಿಡುತ್ತೆ. ಸೊ ಅದು ಅಷ್ಟೊಂದು ಸ್ಯಾರಿಗೆ ಕಾಣಿಸಲ್ಲ. ಮೀಡಿಯಮ್ಮು ಇದು ಒಂದು ಸ್ಟ್ಯಾಂಡರ್ಡ್ ಸೈಜು 4 ಡಬಲ್ ನಾಟ್ಸ್ ಅನ್ನೋದು. ನಿಮಗೆ 5 ಬೇಕು ಅಂದರೆ 5 ಡಬಲ್ ನಾಟ್ ಅಥವಾ 6 ಡಬಲ್ ನಾಟ್, ಇಷ್ಟು ಇವೆರಡು 3 ನಾಟ್ಸಲ್ಲಿ ನೀವು 4, 5, 6 ನಾಟನ್ನು ಯೂಸ್ ಮಾಡಿಕೊಂಡು ನೀವು ಈ ಡಿಸೈನ್ನ ಹಾಕ್ಬೋದು. 6 ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಿಮಗೆ ಇನ್ನೂ ದೊಡ್ಡದಾಗಿರಲಿ ಟೆಸಲ್ಸು ಅಂದರೆ ನೀವು ಆ ಥರ ಮಾಡ್ಕೋಬೋದು ನೋಡಿ. ಇದು ಒಂದಾದಮೇಲೆ ಈ ಥರ 3 ಥ್ರೆಡ್ಡನ್ನು ನಾನು ಸುತ್ತಿಟ್ಕೊಂಡಿದ್ದೀನಿ, ಯಾವುದಕ್ಕೂ ಬೀಡ್ ಏರಿಸಿಲ್ಲ. ಇದು ಒಂದಾದಮೇಲೆ ಒಂದು ನಾವು ಕಂಟಿನ್ಯೂ ಆಗಿ ಹಾಕಬೇಕು ನೋಡಿ. ಈಗ ಪಿಂಕು ಗ್ರೀನು ಯೆಲ್ಲೋ, ಪಿಂಕು ಗ್ರೀನು ಯೆಲ್ಲೋ ಆಯಿತು. ಈಗ ಮತ್ತೆ ನಾನು ಪಿಂಕ್ ಹಾಕಬೇಕು. ಪಿಂಕನ್ನು ಆ್ಯಡ್ ಮಾಡ್ತೀನಿ ನೋಡಿ. ಇದು ಸ್ಟಾರ್ಟಿಂಗು ನಾವು ನೋಡಿ, ಇಲ್ಲಿ ನಾನು ಈ ಸೈಡೆಲ್ಲ ಬೀಡನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದು ಬೀಡು, ಮೇಲ್ಗಡೆ ಅವರು ಸ್ಯಾರಿಗೆ ಸ್ಟಿಚ್ ಮಾಡ್ಕೊತಾರಲ್ಲ ಅಲ್ಲಿಗೆ ಬೀಡನ್ನು ಸೇರಿಸ್ಕೋಬೇಕು. ಅವ್ರಿಗೆ ಈ ಸೇಮ್ ಬೀಡನ್ನೇ ನಾನು ಪಾರ್ಸಲ್ ಮಾಡ್ತೀನಿ, ಅವ್ರು ಸ್ಟಿಚ್ ಮಾಡ್ಕೊತಾರೆ. ಏಕೆಂದರೆ ಬೀಡನ್ನು ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು, ಬಟ್ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಬರಲ್ಲ. ಸೊ ನಾನು ಈ ಥರ ಖಾಲಿ ಲೂಪನ್ನು ಬಿಟ್ಟಿದ್ದೀನಿ. ಇದಕ್ಕೆ ಬೀಡನ್ನು ಸೇರಿಸಿ ನಾವು ಕಾಟನ್ ಥ್ರೆಡ್ ಹಾಕಿ ಸೂಜಿ ದಾರದಲ್ಲಿ ಸ್ಟಿಚ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಈಗ ಸ್ಟಾರ್ಟಿಂಗ್ ಹೇಗೆ ಮಾಡೋದಂದರೆ, ಫಸ್ಟ್ ಸ್ಟಾರ್ಟಿಂಗ್ ಈ ಪೆಟಲ್ಸ್ ಹಾಕಬೇಕು, ಬೀಡಿರೋದು ನೋಡಿ. ಈ ಬೀಡಿರೋ ಪೆಟಲ್ ಹಾಕಿದ್ದೀನಿ. ಇದು ಬೀಡಿರೋ ಪೆಟಲ್ ಹಾಕಿದ್ದೀನಿ. ಈಗ ನೆಕ್ಸ್ಟು ಸೆಕೆಂಡ್ ಪೆಟಲ್ ಹಾಕಬೇಕು. ಬೆರಳಿಗೆ ದಾರ ಸುತ್ತಕೊಂಡು ಸ್ಟಾರ್ಟ್ ಮಾಡಿದ್ದು, ಕೆಳಗಡೆಯಿಂದ ಒಂದು ಸರ್ತಿ, ಮೇಲ್ಗಡೆಯಿಂದ 1, 3, 4 ನೋಡಿ. 4 ಆಯಿತು. ನಂತರ ನಾನು ಇದಕ್ಕೆ 2 ಬೀಡ್ಸ್ ಯೂಸ್ ಮಾಡ್ತೀನಿ ನೋಡಿ. ಇದು ನಾನು ರೆಗ್ಯುಲರ್ ಯೂಸ್ ಮಾಡೋ ಬೀಡು, ಈ ಸೈಜು. ಆನಂತರ ಇದು ಮಧ್ಯಕ್ಕೆ ಬರುತ್ತಲ್ಲ ಈ ಬೀಡು, ಈ 2 ಬೀಡನ್ನು ಆಗ ನೀವು ಮಧ್ಯಕ್ಕೆ ಕ್ರಿಸ್ಟಲ್ ಹಾಕೋಬಿಟ್ಟು, ಬಟ್ ಇದು ಕ್ರಿಸ್ಟಲ್ಲು ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಹಾಗಾಗಿ ನಾನು ಈ ಬೀಡ್ ಹಾಕಿದ್ದೀನಿ. ಇದರಲ್ಲಿ ಚಿಕ್ಕ ಕ್ರಿಸ್ಟಲ್ ಬರುತ್ತೆ. ಸೊ ಈಗ ನನ್ನ ಹತ್ರ ಅದು ಸ್ಟಾಕ್ ಇಲ್ಲ.
ಸೊ ಹಾಗಾಗಿ ಇದು ಆ್ಯಂಟಿಕ್ ಬೀಡ್ ಹಾಕ್ತಾಯಿದ್ದೀನಿ. ಬಟ್ ಮಧ್ಯಕ್ಕೂ ಅಷ್ಟೇ ತುಂಬ ದೊಡ್ಡ ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ನೋಡಿ ಇಲ್ಲಿ 4 ಡಬಲ್ ನಾಟ್ ಆಗಿದೆ. ಈಗ ಪೆಟಲ್ ಜಾಯಿನ್ ಮಾಡೋಣ. ಜಾಯಿನ್ ಮಾಡಿ ಈಗ ಮತ್ತೆ 4 ಡಬಲ್ ನಾಟ್ 1 2 3 4 ಆಯಿತು. ಈಗ ನೋಡಿ ಜಾಯಿನ್ ಮಾಡೋಣ. ಯೆಲ್ಲೋ ಪೆಟಲ್ಸ್ಗೆ ಈ ಪಿಂಕ್ ಪೆಟಲ್ಸ್ ಜಾಯಿನ್ ಮಾಡಬೇಕು. ನೋಡಿ ಇದನ್ನು ಈಗ ಲೇಸ್ ಇಟ್ಕೊಂಡು ಈ ಪೆಟಲ್ಸ್ಗೆ ಈ ಯೆಲ್ಲೋ ಕಲರ್ ಲೂಪ್ ಇದೆಯಲ್ಲ ಇದರೊಳಗಡೆಯಿಂದ ಪಿಂಕ್ ಥ್ರೆಡ್ ಇದೆಯಲ್ಲ ಈ ಪಿಂಕ್ ಥ್ರೆಡನ್ನು ಎಳ್ಕೊಂಡು ಈ ಪಿಂಕ್ ಥ್ರೆಡ್ ಒಳಗಡೆಯಿಂದ ಮತ್ತೆ ಶಟಲನ್ನು ನಾವು ಇನ್ಸರ್ಟ್ ಮಾಡಬೇಕು. ಲಾಕ್ ಆಯಿತು. ಈಗ ಮತ್ತೆ ಸೇಮ್ 4 ಡಬಲ್ ನಾಟ್ 1 2 3 4 ಆಯಿತು. ಈಗ ಒಂದು ಖಾಲಿ ಲೂಪು ನೋಡಿ ಖಾಲಿ ಲೂಪ್ ಬಿಟ್ಟು ಮತ್ತೆ ಡಬಲ್ ನಾಟು 2 3 4 ನೋಡಿ ಇದು 4 ಆಯಿತು. 4 ಟೈಪ್ಸ್ 4 ಡಬಲ್ ನಾಟ್ ಆಯಿತು. ಈಗ ಬೆರಳಿಂದ ಥ್ರೆಡ್ಡನ್ನು ತೆಗೆದು ನಿಧಾನಕ್ಕೆ ಈ ಥ್ರೆಡ್ಡನ್ನು ಎಳಿಬೇಕು. ಶಟಲಲ್ಲಿ ಇದೆಯಲ್ಲ ಈ ಥ್ರೆಡ್ಡನ್ನು ನಾವು ನಿಧಾನಕ್ಕೆ ಎಳಿಬೇಕು. ನೋಡಿ ಪೆಟಲ್ಸ್ ರೆಡಿ ಆಯಿತು. ನೋಡಿ ಪ್ರತಿ ಪೆಟಲ್ಸ್ ಆದಮೇಲೆ ಈ ಶಟಲನ್ನು ಈ ಥರ ಲೂಸ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಪೆಟಲ್ ಸೇಮ್ ಬೆರಳಿಗೆ ದಾರ ಸುತ್ತಕೊಂಡು 4 ಡಬಲ್ ನಾಟ್ 1 3 4 ಆಯಿತು. ಪೆಟಲ್ ಜಾಯಿನ್ ಮಾಡೋಣ. ಫಸ್ಟು ಮತ್ತು 4 ಡಬಲ್ ನಾಟ್ 3 4 ನೋಡಿ ಮತ್ತೆ ಸೆಕೆಂಡ್ ಟೈಮ್ 4 ಆದಮೇಲೆ ಈ ಪೆಟಲ್ಸ್ಗೆ ಯೆಲ್ಲೋ ಪೆಟಲ್ಸ್ಗೆ ಜಾಯಿನ್ ಮಾಡಬೇಕು. ಮತ್ತು 4 ಡಬಲ್ ನಾಟ್ ಮತ್ತು ಸೇಮ್ ಲೂಪನ್ನು ಬಿಡ್ತಾ ಇದ್ದೀನಿ. ಮತ್ತು 4 ಡಬಲ್ ನಾಟ್ ಇದು ಕಂಪ್ಲೀಟ್ ಆಯಿತು. ಈಗ ಬೇಡ ಥ್ರೆಡ್ಡನ್ನು ರಿಮೂವ್ ಮಾಡಿ ಹೇಳ್ಕೊತಾ ಇದ್ದೀನಿ. ಮೂರು ಪೆಟಲ್ಸ್ ಆಯಿತು. ಇನ್ನು 3 ಪೆಟಲ್ಸ್ ಬ್ಯಾಲೆನ್ಸ್ ಇದೆ. ಇವಾಗ ಸ್ಯಾರಿಗೆ ಅಟ್ಯಾಚ್ ಮಾಡ್ತೀವಲ್ಲ ಆ ಪೆಟಲ್ಸ್ ಹಾಕೋದು. ಟೂ 3 4 ಸಾರಿ ಜಾಯಿನ್ ಮಾಡೋಣ. 2 3 4 ಈಗ ಒಂದು ಲೂಪನ್ನು ಬಿಡ್ತಾ ಇದ್ದೀನಿ. ಇದು ಸ್ಯಾರಿಗೆ ಸ್ಟಿಚ್ ಮಾಡೋದಕ್ಕೆ. ಮತ್ತು 4 ಡಬಲ್ ನಾಟ್ ಮತ್ತು ಒಂದು ಲೂಪ್ ಮತ್ತು 4 ಡಬಲ್ ನಾಟ್. ಫ್ರೆಂಡ್ಸು ಮತ್ತೆ ಕಮೆಂಟ್ ಮಾಡ್ತಿದ್ದೀರಾ, ಅಂದರೆ ಶಟಲ್ ಎಲ್ಲಿ ಸಿಗುತ್ತೆ, ಥ್ರೆಡ್ ಎಲ್ಲಿ ಸಿಗುತ್ತೆ ಅಂತ. ನಾನು ಹೇಳಿದೆ ಶಟಲು ಬೆಂಗಳೂರು ಚಿಕ್ಕಪೇಟಲ್ಲಿ ಸರ್ಚ್ ಮಾಡಿ ಅಂತ. ಬಟ್ ಯಾವ ಶಾಪು ಅಂತ ನನಗೂ ಪರ್ಟಿಕ್ಯುಲರಾಗಿ ಶಾಪ್ ಹೆಸರು ಮರ್ತೋಗಿದೆ, ತುಂಬ ದಿವಸ ಆಯಿತು. ನಿಮಗೇನಾದರೂ ಬೇಕಿದ್ದರೆ ಥ್ರೆಡ್ಡು ಮತ್ತು
ಶೆಟಲು. ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಸೇಜ್ ಮಾಡಿದ್ರೆ ನನಗೆ ಶೆಟಲ್ ಬೇಕು, ಥ್ರೆಡ್ ಬೇಕು ಅಂತ ರಿಪ್ಲೈ ಮಾಡ್ತೀನಿ. ಆನ್ಲೈನ್ ಫೆಸಿಲಿಟಿ ಸಹ ಇರುತ್ತೆ. ಮತ್ತು ನೆಕ್ಸ್ಟ್ ಪೆಟಲ್ ಮತ್ತು ನೋಡಿ, ಈ ಶಾರ್ಪ್ ಇರುತ್ತಲ್ಲ, ಇದರಲ್ಲೇ ನಾವು ಥ್ರೆಡ್ಡನ್ನು ಎಳ್ಕೊಬೋದು. ಬಟ್ ನಿಮ್ಗೆ ಇದರಲ್ಲಿ ಗ್ರಿಪ್ ಬರಲ್ಲ ಅಂದರೆ ನೀವು ನೀಡಲನ್ನು ಯೂಸ್ ಮಾಡ್ಬೋದು, ಕ್ರೋಶನ. 4 ಡಬಲ್ ನಾಟ್, ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ ನನಗೆ ಟೈಮ್ ಆಗ್ತಿಲ್ಲ. ಸೊ ನನಗೆ ಟೈಮ್ ಆಗದಿಲ್ಲದ ಕಾರಣ ನಾನೇನು ರಿಪ್ಲೈ ಮಾಡೋಕ್ಕಾಗಿಲ್ಲ. ಮಾಡ್ತೀನಿ ಅಂತ ಹೇಳಿದ್ದೆ ಕೆಲವ್ರಿಗೆ, ಬಟ್ ಆಗ್ತಾಯಿಲ್ಲ ಟೈಮ್ ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ. ಸೊ ಆನ್ಲೈನ್ ತೊಗೊಳೋದಿಲ್ಲ, ಏಕೆಂದರೆ ಅದು ಆನ್ಲೈನಲ್ಲಿ ನಿಮಗೆ ಕಲಿಯೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಒಂದು ಲೂಪ್ ಆಫ್ಲೈನ್ ಆದರೆ ತೊಗೊತೀನಿ, ಬಟ್ಟು ಸ್ವಲ್ಪ ಟೈಮ್ ಬೇಕು ನನಗೆ. ಇಲ್ಲಿ ತುಮಕೂರಲ್ಲಿ ಯಾರಾದರೂ ಲೋಕಲಲ್ಲಿ ಇರೋರು ನೀವು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇದು ಫಿನಿಶ್ ಆಯಿತು ಫ್ಲವರು. ಇನ್ನು ಒಂದು ಪೆಟಲ್ ಇದೆ, ಕಂಪ್ಲೀಟ್ ಮಾಡೋಣ. ಆ ಲಾಸ್ಟ್ ಪೆಟಲ್ ಹೇಗೆ ಜಾಯಿನ್ ಮಾಡೋದು ಅಂತ ಪೆಟಲ್ಸ್ ತೋರಿಸ್ತೀನಿ. 2 3 4 ನೋಡಿ, ಮತ್ತೆ ಪೆಟಲ್ಸ್ ಜಾಯಿನ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಖಂಡಿತ ಅರ್ಥ ಆಗಲ್ಲ ಟ್ಯಾಟಿಂಗು. ಸ್ವಲ್ಪ ಪೇಷನ್ಸ್ ಬೇಕು ಈ ಡಿಸೈನ್ಗಳು ಕಲಿಯೋದಕ್ಕೆ. ನೋಡಿ, ಇದು 3 ಟೈಮ್ಸ್ ಆಗಿದೆ, 4 4 4. ಈಗ ನಾವು ಇಲ್ಲಿ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಬಟ್ ಇದಕ್ಕೆ ಅಟ್ಯಾಚ್ ಮಾಡಬೇಕಂದ್ರೆ ಹಿಂಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋಕ್ಕೆ ಬರಲ್ಲ. ಅದು ಒಂದು ಪೆಟಲ್ಸ್ ಒಂದು ಈ ಸೈಡು ನೋಡಿ ಮೇಲೆ ಬರುತ್ತೆ, ಇದೊಂದು ಕೆಳಭಾಗ ಹೋಗುತ್ತೆ. ಆವಾಗ ನಾವು ನಾಟಾಗಕ್ಕೆ ಬರಲ್ಲ, ಪೆಟಲ್ಸು ತಿರ್ಕೊಂಬಿಡುತ್ತೆ. ಸೊ ಹಾಗಾಗಿ ನೋಡಿ, ಈಗ ಈ ಫುಲ್ ಫ್ಲವರ್ನ ಹಿಂದಕ್ಕೆ ಇಟ್ಕೋಬೇಕು. ಹೀಗೆ ಇದು ಬ್ಯಾಕ್ ಸೈಡ್ ಅಲ್ವಾ ಫ್ಲವರ್ಸ್ದು, ನೋಡಿ ಬ್ಯಾಕ್ ಸೈಡ್ ಇದು ಇಟ್ಕೊಂಡು ನಾವು ಈ ಸ್ಟಾರ್ಟಿಂಗ್ ಪೆಟಲ್ಸು ಲೂಪ್ ಇದೆಯಲ್ಲ, ಈ ಲೂಪಲ್ಲಿ ಈ ಮೇಲ್ಗಡೆ ಇದೆಯಲ್ಲ ಥ್ರೆಡ್ಡು, ಬೆರಳಿಗೆ ಸುತ್ಕೊಂಡಿರೋದು, ಆ ಥ್ರೆಡ್ಡನ್ನು ಇಳ್ಕೊಂಡು ಇದ್ರೊಳಗಡೆ ನಾವು ಶೆಟಲನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಈಗ ಅದು ಇನ್ಸರ್ಟ್ ಮಾಡಿದ್ದಾದಮೇಲೆ ಈ ಥ್ರೆಡ್ ಇಲ್ಲೇ, ಆ ಥ್ರೆಡ್ಡಿಗೆ ನಾಟನ್ನು ಹಾಕಬೇಕು. 1 2 3 4 ನೋಡಿ, 4 ಆಯಿತು. ಬೆರಳಿಂದ ಥ್ರೆಡ್ ತೆಗೆದು ಈ ಶೆಟಲಲ್ಲಿ ಇದೆಯಲ್ಲ, ಇದನ್ನು ಎಳೆಯೋಣ ನಿಧಾನಕ್ಕೆ. ನಾವು ಉಲ್ಟಾ ಹಾಕ್ಕೊಂಡು ಜಾಯಿನ್ ಮಾಡಿ ಈ 4 ಲಾಸ್ಟ್ ಹೆಂಡ್ ಬರುತ್ತಲ್ಲ, ಅದನ್ನು ಉಲ್ಟಾ ಹಾಕ್ಕೊಂಡು ನಾವು ಈ ಥರ ಹಾಕಿ ನಾಟನ್ನು ಹಾಕಿ ನೋಡಿ. ಈಗ ಅದೀಗೆ ರಿವರ್ಸ್ ಮಾಡಿದ್ರೆ ಇದು ಫ್ರಂಟಿಗೆ ಬರುತ್ತೆ ನೋಡಿ. ಹೀಗೆ ಕರೆಕ್ಟಾಗಿ ಮೇಲ್ಭಾಗಕ್ಕೆ ಬರುತ್ತೆ. ಇಲ್ಲಾಂದರೆ ಅದು ಈ ಭಾಗ ಟ್ವಿಸ್ಟ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಈಗ ಇದು ಮೇಲ್ಭಾಗ, ಇದು ಕೆಳಭಾಗ. ಈಗ ನಾವು ಕೆಳಭಾಗನ ಈ ಬ್ಯಾಕ್ ಸೈಡ್ ಇರೋದನ್ನ ಎಳ್ಕೊಂಡು ಈ 2 ಥ್ರೆಡ್ಡನ್ನು ಮೇಲಕ್ಕೆ ತಗೊಂಡು 2 ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಮತ್ತೆ ನೋಡಿ ಈ ಥರ ಫ್ರಂಟ್ ಸೈಡ್ ಇಟ್ಕೊಂಡು ಅದರಲ್ಲಿ ಒಂದು ಥ್ರೆಡ್ಡನ್ನು ಎಳ್ಕೊಳ್ಳೋಣ ಮೇಲಕ್ಕೆ, ಈ ಓಲಿಂದ ಎಳ್ಕೊಂಡು ಇದಕ್ಕೆ ಒಂದು ಬೀಡನ್ನು ಹೇರಿಸ್ಕೊಳ್ಳೋಣ. ನೀವು ಯಾವುದಾದ್ರೂ ಕ್ರಿಸ್ಟಲ್ ಅಥವಾ ಕಲರ್ ಬೀಡು ಈ ಸೈಜಿಂದು, ಬಟ್ ತುಂಬ ದೊಡ್ಡದು ಚೆನ್ನಾಗಿ ಕಾಣಲ್ಲ. ನೀವು ಪೆಟಲ್ಸು ದೊಡ್ಡದಾಗಿ ಹಾಕಿದ್ರೆ ಆವಾಗ ಬಿಗ್ ಸೈಜ್ ತೊಗೊಳ್ಳಿ. ಈ ಫ್ಲವರ ಈ ನಾಟ್ 4 ಡಬಲ್ ನಾಟ್ಸ್ಗೆ ಈ ಸೈಜ್ ಬೀಡು ಸೂಟ್ ಆಗುತ್ತೆ. ನೀವು ಇನ್ನೂ ದೊಡ್ಡದಾಗಿ ಹಾಕ್ಕೊಂಡ್ರೆ ಫ್ಲವರ್ಸ್ನ ಆವಾಗ ದೊಡ್ಡ ಬೀಡ್ ತೊಗೊಳ್ಳಿ. ನೋಡಿ, ಪೆಟಲ್ಸ್ ಬೀಡ್ ಏರಿಸಿದ್ದೀನಿ ನೋಡಿ, 1 2 ಈ 2 ಈ ಥರ ಬರುತ್ತಲ್ವ ಜಾಯಿಂದು, 1 2 ಬಿಟ್ಟು ಮತ್ತು 3ನೇದು ಇದಕ್ಕೆ ಆಪೋಸಿಟ್ ಆಗಿರೋ ಇದಿದೆಯಲ್ಲ ಗ್ಯಾಪಲ್ಲಿ, ಅದರೊಳಗಡೆಯಿಂದ
ಕ್ರೋಶ ಹಾಕ್ಕೊಂಡು ಈ ಥ್ರೆಡ್ಡನ್ನು ಎಳ್ಕೊಳ್ಳೋಣ. ಬೀಡ್ ಏರಿಸಿದ್ದೀವಲ್ಲ ಆ ಥ್ರೆಡ್ಡನ್ನು ಎಳ್ಕೊಂಡು ಬ್ಯಾಕ್ ಸೈಡು ನೋಡಿ, 2 ಥ್ರೆಡ್ಡು ಬ್ಯಾಕ್ ಸೈಡ್ ಇದ್ದಾವೆ. ಈಗ ಎಳ್ಕೊಂಡು ಗಂಟಾಕಿ ನೋಡಿ 2 ಸರ್ತಿ ನಾಟ್ ಹಾಕ್ಕೊಂಡು ಒಂಚೂರು ಗಮ್ ಹಾಕೋಣ. ಗಮ್ ಕಂಪಲ್ಸರಿ. ಗಮ್ ಹಾಕಿ ಸ್ವಲ್ಪ ಡ್ರೈ ಆದಮೇಲೆ ನೀವು ಕಟ್ ಮಾಡಿ. ಯಾಕೆಂದರೆ ಗಮ್ ಹಾಕಿದ ತಕ್ಷಣ ಅದು ಕಟ್ ಮಾಡಿದ್ರೆ ಅದು ಸಿಲ್ಕ್ ಥ್ರೆಡ್ಡೆಲ್ಲ ಸ್ವಲ್ಪ ಲೂಸ್ ಇರುತ್ತೆ, ಬಿಚ್ಕೊಂಡ್ಬಿಡುತ್ತೆ. ಸೊ ನೋಡಿಕೊಂಡು ಕಟ್ ಮಾಡಿ. ನೋಡಿ ಈ ಥರ ನಮಗೆ 3 ಕಲರ್ ಬೇಕು ಅಂದರೆ 3 ಕಲರ್ ಥ್ರೆಡ್ಡನ್ನು ಈ ಥರ ಶಟಲ್ಗೆ ಸುತ್ತಕೊಂಡು ನೀವು 1 ಬೈ 1 ನೀವು ಯಾವುದು ಆಲ್ಟರ್ನೇಟಾಗಿ ಹಾಕ್ಕೊಂಡು ಹೋಗಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಯಾವುದು ಪಿಂಕು ನೋಡಿ, ಇದು ಸ್ಟಾರ್ಟಿಂಗು ಯೆಲ್ಲೋ ಪಿಂಕ್ ಗ್ರೀನು ಮತ್ತು ಯೆಲ್ಲೋ ಪಿಂಕ್ ಗ್ರೀನ್, ಯೆಲ್ಲೋ ಪಿಂಕ್ ಗ್ರೀನ್ ಈ ಥರ ಹಾಕ್ಕೊಂಡು ಹೋಗ್ಬೋದು. ನಿಮಗೆ 2 ಕಲರ್ಸಲ್ಲದೆ 2 ಶಟಲ್ಸ್ ಸಾಕು. ಈ ಥರ 4 ಕಲರ್ಸಲ್ಲೂ ನಮಗೆ ಪೆಟಲ್ಸ್ ಬೇಕು, ಫ್ಲವರ್ಸ್ ಬೇಕು ಅಂದರೆ ನೀವು ಅವಾಗ 4 ಶಟಲ್ ತೊಗೊಂಡು 4 ಥ್ರೆಡ್ಡನ್ನು ಕಲರ್ ಥ್ರೆಡ್ಡನ್ನು ನೀವು ಸುತ್ತಕೊಂಡು ಒಂದೊಂದೇ ಹಾಕ್ಕೊಂಡೋದ್ರೆ ಕನ್ಫ್ಯೂಸ್ ಆಗೋಲ್ಲ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಈಸಿಯಾಗೂ ಇದೆ ಈ ಡಿಸೈನ್. ಮತ್ತು ಇದು ತುಂಬ ಪಾಪ್ಯುಲರ್ ಡಿಸೈನ್. ಇದು 6 ಪೆಟಲ್ಸ್ ಫ್ಲವರ್ಸ್ ಅಂತ. ನೋಡಿ ಈಗಲೇ ಟ್ರೈ ಮಾಡಿ, ನೀವೂ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.